ಶಿವಮೊಗ್ಗದಲ್ಲಿ ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶಿವಮೊಗ್ಗದ ಡಬಲ್ ಟ್ಯಾಂಕ್ ಮೊದಲನೇ ತಿರುವಿನಲ್ಲಿರುವ ಮನೆಯೊಂದು ಕುಸಿದು ಬಿದ್ದಿದೆ. ಗೋಡೆ ಕುಸಿದ ಪರಿಣಾಮ ಮಹಿಳೆಗೆ ಗಾಯಗಳಾಗಿವೆ. ಅದೃಷ್ಟವಶಾತ್ 60 ವರ್ಷದ ನೂರ್ಜಾನು ಎಂಬ ಮಹಿಳೆ ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ. ಮಳೆಯಿಂದಾಗಿ ಮನೆ ಸಂಪೂರ್ಣ ಕುಸಿದಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕಾಗಿ ಮನವಿ ಮಾಡಲಾಗಿದೆ. ಎರಡು ಗಂಟೆ ಅಷ್ಟೊತ್ತಿಗೆ ನಾನು ಮಲಕೊಂಡಿದ್ದೆ. ನನ್ನ ತಲೆ ಮೇಲೆ ಇಷ್ಟಕ್ಕೆ ಬಿತ್ತು. ನಾನು ಏನು ಇಲ್ಲೇ ಅಂತ ಮಾಡ್ಕೊಂಡು ನಾನು ಸುಮ್ಮಕಾದೆ. ಅದನ್ನ ಸ್ವಲ್ಪ ಹೊತ್ತಿಗೆ ಗೋಡೆ ಐತಲ್ಲ, ನನ್ನ ಮಂಚದ ಮೇಲೆ ಮಲಕೊಂಡಿದ್ದೆಲ್ಲ ಮಂಚ ಐತಲ್ಲ, ಗೋಡೆ ಬಿದ್ದಿದ್ದಕ್ಕೆ ಎಲ್ಲ ನಾನು ಮಂಚದ ತೆಳಗೆ ಆಗೋದೆ. ಅವಾಗ ಹೊಯ್ಕೊಂಡ್ಬಿಟ್ಟೆ. ನನ್ನ ಮಕ್ಕಳು ಪಕ್ಕನೇ ಮಕ್ಕೊಂಡಿದ್ರು. ಏನೋ ಎಂತೋ ಅಂತ ಬಂದು ನನಗೆ ಹೇಳ್ಕೊಂಡು ಹೊರಗೆ ಬಂದೀವಿ. ಹೊರಗೆ ಬಂದು ಎಲ್ಲ ಮತ್ತೇನು ಬೀಳಲ್ಲ ಅಂತ ಅಂದು ಎಲ್ಲ ಇದು ಮಾಡೋಣ. ಅಷ್ಟೊತ್ತಿಗೆ ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಪೂರ್ತಿ ಮನೇನೆ ಬಿದ್ದೋದು. ಒಂದ್ ಸೊಸೆ, ಎರಡು ಸೊಸೆ, 2 ಜನ ಮಕ್ಕಳು, ಗಂಡ್ಮಕ್ಳು 3 ಜನ, ನಾನು, ನನ್ನ 2 ಗಂಡು ಮಕ್ಕಳು, 2 ಸೊಸೆಯರು, 3 ಮೊಮ್ಮಕ್ಕಳು ಎಲ್ಲ ಲೈನಿಗೆ ಮಕ್ಕೊಂಡಿದ್ವಿ. 2 ಗಂಟೆ ಸಮಯಕ್ಕೆ ನಮ್ಮ ಅಮ್ಮಗೆ ಒಂದ್ ಸ್ವಲ್ಪ ಇಲೆ ಬಂತು ಅಂತ ತಿಳ್ಕೊಂಡ್ಬಿಟ್ಟೈತೆ ಶಬ್ದ ಆಗಿರೋದಕ್ಕೆ. ಅವಾಗ ನೋಡಿದ್ರೆ ಮಂಚುತ್ತಕ್ಕೆ ಹಂಗೆ ಮಣ್ಣು ಗೋಡೆ ಜರ್ಕ್ಬಿಟ್ಟೈತೆ. ಜರ್ಕಿ ನಮ್ಮ ಅಮ್ಮನ ತಲೆ ಮೇಲೆ ಹೊಡ್ತಾ ಬಿದ್ಬಿಟ್ಟೈತೆ. ಒಂದೇ ಸರ್ತಿ ನಮ್ಮ ಅಮ್ಮ ಚಿಟ್ಟಂತ ಚೀರ್ಕೊಂಡಿದ್ಕೆ ನಾವು ನನ್ನ ಮೈದ್ನುಗಳು ಇಬ್ಲಾರು ಹೋಗಿ ಎಳ್ಕೊಂಡಿದ್ದಾರೆ. ನಾವೆಲ್ಲ ಮಲಗಿದ್ವಿ. ಆಮೇಲೆ ಬಂದು ನೋಡೋಷ್ಟೊತ್ತಿಗೆ ಗೋಡೆ ಬಿದ್ದಿತ್ತು. ಆಮೇಲೆ ಬಂದು ಹೇಳಿದ್ರಲ್ಲ ಅಂಥೇಳಿ ಹೋಗಿ ನೋಡಿ ಎಳ್ಕೊಂಡ್ವಿ. ಮಕ್ಳಿಗೆಲ್ಲ ಕರ್ಕೊಂಡು ಈ ಕಡೆ ಜರ್ಸಿ ಮಲ್ಕೊಂಡ್ವಿ ಹೆಂಗೋ ಮಾಡಿ. ಆಮೇಲೆ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಿದ್ಲು ನಮ್ಮ ಮಾರ್ಗಿತ್ತಿ. ನಾವೆಲ್ಲ ಐತಲ್ಲ ಬೀರು ಫ್ರಿಜ್ಜು ಎಲ್ಲ ಐತಲ್ಲ ಅಂತ ಈ ಕಡೆ ಜರ್ಸ್ಕೊಂತಿದ್ವಿ. ಅಷ್ಟು ನಮ್ಮ ಮನೆಯವರು ನಮ್ಮ ಮೈದ್ನುಗಳೆಲ್ಲ ಸೇರ್ಕೊಂಡ್ವಿ, ನಮ್ಮಮ್ಮ ಎಲ್ಲ. ಅವಾಗ ಐತಲ್ಲ ಈಗ ಏನು ಬೀಳಲ್ಲ ಬಿಡ್ರಿ ಅಂತ ಎಲ್ಲರೂ ಬಂದು ನೋಡ್ತಿದ್ರು, ಎಲ್ಲ ಜನನು ಬಂದು. ಅವಾಗ ಬೀಳಲ್ಲ ಅಂತ ಅಂತಿದ್ದಂಗೆ ಅದು ನಾವು ಒಳಗೆ ಇದೀನಿ, ಇನ್ನೂ ಜರ್ಸ್ಕೊಂತ ಒಳಗೆ ಇದೀವಿ. ಎಲ್ಲ ದಡ್ಡನಾಗ ಬಿದ್ದೇ ಬಿಡ್ತು. ಅಲ್ಲಿಂದ ಅಲ್ಲಿ ತನಕ ಗೋಡೆನೂ ಬಿತ್ತು. ನಮ್ಮ ಮಾರ್ಗಿತ್ತಿ ಒಳಗಡೆ ನಾವೆಲ್ಲ ಮಕ್ಕಳು ಎಲ್ಲ ಚೀರ್ಕೊಂಡು ಹೊರಗಡೆ ಬಂದ್ಬಿಟ್ಟಿವಿ ಅಷ್ಟ್ರು. ಅದೇ ನಮ್ಮ ಅಮ್ಮಗೊಂದು ಸ್ವಲ್ಪ ಹೊಡ್ತಾ ಬಿದ್ದೈತೆ. ಏನಾರೇ ಒಂದು ಸ್ವಲ್ಪ ಸಹಾಯ ಮಾಡ್ರಿ, ಗೌರ್ಮೆಂಟ್ನಿಂದ ಸಹಾಯ ಮಾಡ್ರಿ. ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ನಮ್ಮಂತ ಬಡವ್ರಿಗೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಮನೆ ಇರೋಕ್ಕೂ ಇಲ್ಲ, ಏನೂ ಇಲ್ಲ, ಬೇರೆಯವ್ರ ಮನೇಲಿ ಇದ್ದೀವಿ. ಊಟಕ್ಕೂ ಅಡುಗೆನೂ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಮಕ್ಕಳು ಮರಿ ಕಾಲೇಜಿಗೆ ಸ್ಕೂಲಿಗೆ ಹೋಗೋವು, ಏನೂ ಇಲ್ಲ. ಬಟ್ಟೆ ಬರೇ ಮಕ್ಕಳು ಊಟ ಪ್ರತಿಯೊಂದು ಹಾಳಾಗೈತಿ. ಏನೂ ಇಲ್ಲ.